ಉಪವಾಸ ಆರೋಗ್ಯಕ್ಕೆ ಒಳ್ಳೇದಾ? ಉತ್ತರ ಕೇಳಿದ್ರೆ ಶಾಕ್ ಆಗ್ತೀರಾ. ಉಪವಾಸ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಉಪವಾಸ ಮಾಡೋದ್ರಿಂದ ನಮ್ಮ ಬ್ರೈನ್ ಹೆಲ್ತ್ ಬೂಸ್ಟ್ ಆಗುತ್ತೆ. ಅಂದರೆ ಕಾಗ್ನಿಟಿವ್ ಹೆಲ್ತ್ ಇಂಪ್ರೂವ್ ಆಗಿ ಡಿಜನರೇಟಿವ್ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್ನ ಕಮ್ಮಿ ಮಾಡುತ್ತೆ. ಎರಡನೇದಾಗಿ ಉಪವಾಸ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಡಯಾಬಿಟೀಸ್ ಇರೋರು, PCOS ಇರೋರು ಉಪವಾಸ ಮಾಡೋದ್ರಿಂದ ತಮಗಿರೋ ಕಂಡೀಷನ್ನ ರಿವರ್ಸ್ ಮಾಡ್ಕೋಬೋದು. ಮೂರನೇದಾಗಿ ಉಪವಾಸ ಮಾಡೋದ್ರಿಂದ ಆಟೋಫೇಜಿ ಆಕ್ಟಿವೇಟ್ ಆಗುತ್ತೆ. ಅಂದರೆ ನಮ್ಮ ಬಾಡಿಲಿರೋ ಡ್ಯಾಮೇಜ್ಡ್ ಸೆಲ್ಸ್ ಎಲ್ಲ ರೀಪ್ಲೇಸ್ ಮಾಡಿ ಹೊಸ ಸೆಲ್ಸ್ ರಿನ್ಯೂ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಾಲ್ಕನೇದಾಗಿ ಉಪವಾಸ ಮಾಡೋದ್ರಿಂದ ನಮ್ಮ ಹಾರ್ಟ್ ಹೆಲ್ತಿಗಂತೂ ತುಂಬಾ ಉಪಯೋಗ ಇದೆ. ಅಂದರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ರಕ್ತದ ಒತ್ತಡ ಕಮ್ಮಿ ಆಗುತ್ತೆ ಮತ್ತು ಕ್ರಾನಿಕ್ ಇನ್ಫ್ಲಮೇಷನ್ ಸಹ ಕಮ್ಮಿ ಮಾಡುತ್ತೆ. ಐದನೇದು, ಉಪವಾಸ ಮಾಡೋದ್ರಿಂದ ತುಂಬ ಜನ ತಪ್ಪು ಕಲ್ಪನೆ ಏನಂತ ಅನ್ಕೋತಾರೆ ಅಂದರೆ ಮಸಲ್ ಲಾಸ್ ಆಗುತ್ತೆ. ಅದು ತಪ್ಪು. ಉಪವಾಸ ಮಾಡೋದ್ರಿಂದ ಬರೀ ಫ್ಯಾಟ್ ಲಾಸ್ ಆಗುತ್ತೆ, ನಮ್ಮ ಲೀನ್ ಮಸಲ್ ಮಾಸ್ ರೀಗೈನ್ ಆಗುತ್ತೆ. ಸೊ ಉಪವಾಸದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಹೇಗಪ್ಪ ಸ್ಟಾರ್ಟ್ ಮಾಡಬೇಕಂದ್ರೆ ಜಸ್ಟ್ 12 hours ಉಪವಾಸ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 12 hours ವಿಂಡೋ ಫಾಲೋ ಮಾಡಿ ಮತ್ತೆ ಹೆಲ್ತ್ ಬೆನಿಫಿಟ್ಸ್ ಬೇಕು ಅಂದರೆ ನನ್ನ ವೀಡಿಯೋಸ್ನ ಫಾಲೋ ಮಾಡಿ.